ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ಆತನಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ಕೊನೆ ಭಾಗಗಳಿಗೆ ಬಂದಾಗ ಆತನು ಯುದ್ಧದ ಕುರಿತಾಗಿ ಮಾತನಾಡ್ತಾನೆ. ಅದರ ಹೆಡ್ಡಿಂಗಲ್ಲಿ ಓದ್ತೇವೆ, ಕ್ರೈಸ್ತರು ನಡೆಸುವ ಯುದ್ಧದಲ್ಲಿ ದೇವರು ಕೊಡುವ ಸರ್ವಾಯುಧಗಳು ಅವಶ್ಯವಾಗಿವೆ. ಹಾಗಾದರೆ ಕ್ರೈಸ್ತರು ಒಂದು ಯುದ್ಧ ಮಾಡಬೇಕೆಂಬುದನ್ನು ಪೌಲ ಹೇಳ್ತಾನೆ. ಸಭೆಯ ಕುರಿತಾಗಿ 1ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಶರೀರವಾದಂತಹ ಸಭೆ, 2ನೇ ಅಧ್ಯಾಯದಲ್ಲಿ ಕಟ್ಟಡವಾದಂತಹ ಸಭೆ, 5ನೇ ಅಧ್ಯಾಯದಲ್ಲಿ ಮೊದಲಗಿತ್ತಿಯಾದ ಸಭೆ, ಇದೆಲ್ಲವನ್ನು ಹೇಳ್ತಾ ಬಂದು ಸಭೆ ಎಂಬುದು ಶರೀರ, ಕಟ್ಟಡ, ಮೊದಲಗಿತ್ತಿ ಎಲ್ಲ ಆಗಿದ್ರೂ ಸಹ ಈ ಶರೀರವಾದ ಸಭೆಗೆ ಒಂದು ಹೋರಾಟ ಇದೆ, ಒಂದು ಯುದ್ಧ ಇದೆ ಎಂಬುದನ್ನು ಪೌಲ ಹೇಳ್ತಾನೆ. ಒಂದು ಯುದ್ಧದ ಒಂದು ಅನುಭವದ ಕುರಿತು ಅವನು ಮಾತಾಡ್ತಾನೆ. ಹಾಗಾದರೆ ಆ ಯುದ್ಧ ಮಾಡಬೇಕಾಗಿರೋದು ಯಾರೊಂದಿಗೆ, ಯಾವ ರೀತಿ ಎಂಬುದನ್ನು ಈ ಪ್ಯಾರಾಗ್ರಾಫಲ್ಲಿ ಅವನು ಮಾತಾಡ್ತಾನೆ. ಹಾಗಾದರೆ ಇಲ್ಲಿ ಏನು ಹೇಳ್ತಾನೆ? ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಾಗಾದರೆ ಯುದ್ಧ ಮಾಡಬೇಕು ಅಂದರೆ ಸಾಧಾರಣವಾಗಿ ಬಲ ಬೇಕು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ನೋಡಬೇಕಾದ್ರೆ, ಯುದ್ಧ ಮಾಡಬೇಕಾದ್ರೆ ಯೆಹೋಷಾಫಾಟನು ಯುದ್ಧ ಮಾಡುವಂಥ ಸಮಯದಲ್ಲಿ ಅವನು ಉಪವಾಸವಾಗಿದ್ದುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮೋವಾಬ್ಯರು, ಅಮ್ಮೋನ್ಯರು, ಮೆಗೂನ್ಯರಲ್ಲಿ ಕೆಲವರು ಯುದ್ಧಕ್ಕಾಗಿ ಬರ್ತಾರೆ ಎಂಬುದಾಗಿ 2 ಪೂರ್ವಕಾಲದ 20ನೇ ಅಧ್ಯಾಯದಲ್ಲಿ ಓದ್ತೀವಿ. ಆ ಸಮಯದಲ್ಲಿ ಊಟ ಮಾಡಿ ಬಲಗೊಳ್ಳುವುದನ್ನು ಬಿಟ್ಟು ಯೆಹೋಷಾಫಾಟ ತನ್ನ ರಾಜ್ಯದಲ್ಲೆಲ್ಲ ಉಪವಾಸವನ್ನು ಪ್ರಕಟಿಸ್ತಾನೆ. ಉಪವಾಸದಿಂದ ದೇವರ ಹತ್ರ ಪ್ರಾರ್ಥನೆ ಮಾಡೋಣ ಅಂತ. ಯಾಕೆ? ಶರೀರ ಬಲಕ್ಕಿಂತಲೂ ಆತ್ಮನ ಬಲ ಬಹಳ ಪ್ರಾಮುಖ್ಯ. ಅಥವಾ ದೇವರ ಸಂಧಾನದಲ್ಲಿ ಉಪವಾಸದಿಂದ ಪ್ರಾರ್ಥನೆ ಮಾಡಿದರೆ ದೇವರು ನಮಗೆ ಜೀವನ ಕೊಡ್ತಾನೆಂಬ ನಂಬಿಕೆಯಿಂದ ಅವನು ಆ ರೀತಿ ಹೇಳ್ತಾನೆ. ಆದರೆ ನಾರ್ಮಲ್ ಆಗಿ ನಾವು ಯೋಚನೆ ಮಾಡಬೇಕಾದ್ರೆ, ಯುದ್ಧ ಮಾಡಬೇಕಾದ್ರೆ ಚೆನ್ನಾಗಿ ಊಟ ಮಾಡಿ ಬಲವನ್ನು ಹೊಂದಬೇಕು, ಶಕ್ತಿಯನ್ನು ಹೊಂದಿಕೊಳ್ಬೇಕು. ಶಕ್ತಿ ಇಲ್ಲದಿದ್ದರೆ ಯುದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಶಾರೀರಿಕ ಬಲ ಯುದ್ಧಕ್ಕೆ ಅತ್ಯವಶ್ಯ. ಆದರೆ ಇಲ್ಲಿ ಪೌಲನು ಹೇಳ್ತಾ ಇರೋದು ಶಾರೀರಿಕ ಯುದ್ಧದ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಶಾರೀರಿಕ ಯುದ್ಧದ ಬಗ್ಗೆ ಅಲ್ಲ, ಇಲ್ಲಿ ಒಂದು ಸೈತಾನನ ಮೇಲೆ ಒಂದು ಯುದ್ಧ ಇದೆ ನಮಗೆ. ನಾವು ವಾಕ್ಯ ಮುಂದೆ ಓದಬೇಕಾದ್ರೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಹಾಗಾದರೆ ನಮಗಿರುವಂತಹ ಯುದ್ಧ ಮನುಷ್ಯರೊಂದಿಗೆ ಅಲ್ಲ. 12ನೇ ವಾಕ್ಯದಲ್ಲಿ ಓದ್ತೀವಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಈ ಲೋಕದ ಮನುಷ್ಯರೊಂದಿಗೆ ಹೋರಾಡುವುದಕ್ಕೆ ಶಾರೀರಿಕ ಶಕ್ತಿ ಬೇಕು, ಅದರ ಒಂದು ಆಯುಧಗಳು ನಮಗೆ ಬೇಕು. ಆದರೆ ಪೌಲ ಎಫೆಸದವರಿಗೆ ಹೇಳ್ತಾನೆ, ಸಭೆಯಾಗಿರುವಂತಹ ನಾವು, ಕ್ರಿಸ್ತನ ಶರೀರವಾಗಿರುವಂತಹ ನಾವು, ಕಟ್ಟಡವಾಗಿರುವಂತಹ ನಾವು, ಮೊದಲಗಿತ್ತಿಯಾಗಿರುವಂತಹ ನಾವು ಮಾಡಬೇಕಾದಂತಹ ಒಂದು ಯುದ್ಧ ಇದೆ. ಅದು ಮನುಷ್ಯರೊಂದಿಗೆ ಅಲ್ಲ, ಸಭೆಯಲ್ಲಿರುವಂಥ ವಿಶ್ವಾಸಿಗಳೊಂದಿಗೆ ಅಲ್ಲ, ಗಂಡ ಹೆಂಡತಿಯೊಂದಿಗೂ, ಹೆಂಡತಿ ಗಂಡನೊಂದಿಗೆ ಅಲ್ಲ. ಅದಕ್ಕೆಲ್ಲ ಶಾರೀರಿಕ ಬಲ ಬೇಕು. ಆದರೆ ನಾವಿಲ್ಲಿ ಯುದ್ಧ ಮಾಡ್ತಾ ಇರೋದು ಸೈತಾನನಿಗೆ ವಿರುದ್ಧವಾಗಿ. ನಾವು ಮನುಷ್ಯರೊಂದಿಗೆ ಅಲ್ಲ ಯುದ್ಧ ಮಾಡ್ತಾ ಇರೋದು. ಹಾಗಾದರೆ ಪೌಲ ಅವ್ರಿಗೆ ಹೇಳ್ತಾ ಇದ್ದಾನೆ, ನೀವು ಕರ್ತನನ್ನು ಆಶ್ರಯಿಸಬೇಕು. ಮೊದಲನೇದಾಗಿ ನೀವು ಕರ್ತನಲ್ಲಿ ಆಶ್ರಯಿಸಬೇಕು. ಕರ್ತನು ನನಗೆ ಬಲವನ್ನು ಕೊಡುವವನಾಗಿದ್ದಾನೆ, ನನ್ನನ್ನು ಬಲಪಡಿಸುವವನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ಪೌಲ ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ಜೀವಿತದಲ್ಲಿ ಈ ಲೋಕ ಪ್ರಯಾಣದಲ್ಲಿ ಒಂದು ರಣರಂಗದಲ್ಲಿದ್ದೇವೆಂಬುದನ್ನು ತಿಳಿದುಕೊಳ್ಬೇಕು. ಶತ್ರುವಾದ ಸೈತಾನನು ನಮ್ಮ ಜೀವಿತದಲ್ಲಿ ಶಕ್ತಿಯುತವಾಗಿ ಪ್ರಯತ್ನ ಮಾಡಿ ನಮ್ಮನ್ನು ಬೀಳಿಸುವುದಕ್ಕಾಗಿ ಪ್ರಯತ್ನ ಮಾಡುವಾಗ, ರಣರಂಗದಲ್ಲಿ ಸೋತು ಹೋಗದೆ ಬಲಶಾಲಿಗಳಾಗಿ ನಿಲ್ಲಬೇಕಾದ್ರೆ ನಮಗೆ ದೇವರಲ್ಲಿ ನಾವು ಆಶ್ರಯಿಸಬೇಕು. ನಾವು ಕರ್ತನನ್ನು ಆಶ್ರಯಿಸಬೇಕು. ಮಾತ್ರವಲ್ಲ, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸ್ಕೊಳ್ಬೇಕು. ಕರ್ತನನ್ನು ಮಾತ್ರ ಆಶ್ರಯಿಸ್ಕೊಂಡ್ರೆ ಆಗಲ್ಲ. ಆತನಲ್ಲಿ ಒಂದು ಅತ್ಯಧಿಕವಾದ ಶಕ್ತಿ ಇದೆ. ಆ ಶಕ್ತಿ ನನ್ನನ್ನು ಜಯಿಸುವಂತೆ ಮಾಡುವುದಕ್ಕೆ ಶಕ್ತವಾಗಿದೆ ಎಂಬುದಾಗಿ ನಾವು ನಂಬಬೇಕು.
ನಮ್ಮ ಜೀವಿತದಲ್ಲಿ ಈ ಮಾನುಷಿಕ ಶಕ್ತಿಯ ಮೇಲೆ ನಮಗೆ ನಂಬಿಕೆ ಇದೆ. ಓಕೆ, ನಮ್ಮ ಹತ್ರ ಇಂಥ ಆಯುಧ ಇರೋದರಿಂದ ನಾವು ಗೆಲ್ಲಬಹುದು, ಇಂಥ ಒಂದು ಆಯುಧಗಳು ನಮಗೆ ಪವರ್ಫುಲ್ ಆಗಿರೋದ್ರಿಂದ ಅಥವಾ ಇಷ್ಟು ಜನ ನಮ್ಮ ಸಂಗಡ ಇರೋದರಿಂದ ಗೆಲ್ಲಬಹುದು ಎಂಬುದಾಗಿ ನಾವು ಅದನ್ನು ಆಶ್ರಯಿಸ್ಕೊಳ್ತೀವಿ. ಗೋಲಿಯಾತನು ದಾವೀದನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ಅವನ ಕೈಯಲ್ಲಿ ಈಟಿ, ಕತ್ತಿ, ಬರ್ಜಿ ಎಲ್ಲ ಇದೆ. ಎಲ್ಲವನ್ನು ಆಶ್ರಯಿಸಿಕೊಂಡು ಅವನು ಗುರಾಣಿ ಹೊರುವವನು ಮುಂದೆ ಇದ್ದಾನೆ, ಆಯುಧಗಳಿವೆ, ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲವನ್ನು ಆಶ್ರಯಿಸಿಕೊಂಡು ಅವನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾನೆ. ಆದರೆ ದಾವೀದ ಗೋಲಿಯಾತನಿಗೆ ವಿರುದ್ಧವಾಗಿ ಹೋಗ್ತಾ ಇರುವಾಗ ಯಾವುದೇ ರೀತಿಯ ಆಯುಧಗಳಿಲ್ಲ, ಯಾವುದೇ ಮಾನಸಿಕವಾದ ಶಕ್ತಿ ಇಲ್ಲ, ಯಾವುದೇ ಸೈನಿಕರ ಹಿಂಬಲ ಇಲ್ಲ, ಬ್ಯಾಕ್ ಸಪೋರ್ಟ್ ಅವನಿಗೆ ಇಲ್ಲ. ಆದರೆ ಅವನು ಆಶ್ರಯಿಸ್ತಾ ಇರೋದು ಒಂದೇ ಒಂದು ಸ್ಥಳದಲ್ಲಿ, ದೇವರಲ್ಲಿ ಮಾತ್ರ. ಅವನು ಗೋಲಿಯಾತನಿಗೆ ಹೇಳ್ತಾನೆ, ನೀನು ಈಟಿ, ಕತ್ತಿ, ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತಹ ಸೇನಾಧೀಶನಾದ ಯೆಹೋವನ ನಾಮದಲ್ಲಿ ಬರ್ತೇನೆ. ದೇವರಲ್ಲಿ ಆಶ್ರಯಿಸ್ತಾ ಇದ್ದಾನೆ. ಈ ದಿವಸಗಳಲ್ಲಿ ದೇವರಲ್ಲಿ ಆಶ್ರಯಿಸಿ, ದೇವರ ಆ ಶಕ್ತಿಯಲ್ಲಿ ಆಶ್ರಯಿಸಿ ಮುಂದೆ ಸಾಗಿ ಸೈತಾನನ ಮೇಲೆ ಜಯ ಹೊಂದುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ದಿವಸ ಕರ್ತನೆ, ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ಆಶ್ರಯಿಸಿ ದೇವರೇ, ನಿನ್ನಲ್ಲಿ ಆಶ್ರಯಿಸಿ, ನಿನ್ನ ಅತ್ಯಧಿಕವಾದ ಬಲದಲ್ಲಿ ಆಶ್ರಯಿಸಿ ಮುಂದೆ ಸಾಗುವ ಹಾಗೆ ಕರ್ತನೆ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.